ಶೂದ್ರರು ರಜಸ್ವಲೆ ಆಗ್ತಾರೆ, ಮುಕ್ತಾಗ್ತಾರೆ ಅಂತ ಮಹಿಳಾ ಜನಾಂಗವನ್ನೇ ಶೋಷಣೆ ಮಾಡಿದಂಥ ದೇಶದಲ್ಲಿ ಮತ್ತು ದೂರ ಇಟ್ಟಂಥ ಧರ್ಮದಿಂದ ದೂರ ಇಟ್ಟಂಥ ಅನೇಕ ಪ್ರಸಂಗಗಳಲ್ಲಿ ಮತ್ತು ಮಹಿಳೆಗೆ ಮುಕ್ತಿಯೇ ಇಲ್ಲ ಅಂತ ಒಂದು ಧರ್ಮ ಹೇಳುವಾಗ ಆಕೆ ಗಂಡಾಗಿ ಮುಕ್ತಿಯೇ ಮುಕ್ತಿ ಪಡೆಯುವುದು ಪುರುಷನ ಸೇವೆ ಮಾಡಿ ಅಂತ ಹೇಳುವಾಗ ಇಲ್ಲ ಮಹಿಳೆಗೆ ಅವಕಾಶ ಕೊಟ್ಟರೆ ಮಹಿಳೆ ಅಂದರೆ ಎಲ್ಲರೂ ಅಂತಲ್ಲ ಸಾಮೂಹಿಕವಾಗಿ ಮಾಡಬೇಕು ಅಂತಿಲ್ಲ. ಅದಕ್ಕೋಸ್ಕರ ನಾವು ಮಹಿಳೆಯರನ್ನು ಸಾಮೂಹಿಕವಾಗಿ ದೂರ ಮಾಡೋದು ಅಥವಾ ಅವ್ರನ್ನ ರಜಸ್ವಲೆಯರು ಅಂತೇಳಿ ಧರ್ಮದ ಕ್ಷೇತ್ರದಲ್ಲಿ ಸೇರಿಸದೇ ಇರ್ತಕ್ಕಂಥದ್ದು ಅದು ಮಹಿಳಾ ಸಾಧಕರಿಗೆ ಮಾಡುವ ಅನ್ಯಾಯ. ಆದ್ದರಿಂದ ಇಲ್ಲಿ ನಾವು ತಿಳ್ಕೋಬೇಕಾದ್ರೆ 3 ಜನರ ಹೆಸರನ್ನು ಹೇಳ್ತಾರೆ. ಏನು ಅಂತಂದರೆ ಅಕ್ಕ ಮಹಾದೇವಿ ದುರ್ಗುಟಿಯನ್ನು ಹಿಡಿಯೋದು ಅಂದರೆ ಆಜ್ಞಾಚಕ್ರವನ್ನು ಹಿಡಿದು ನಿಖಿಲನ್ನು ಬೆಳೆದಳು ಅಕ್ಕ ಮಹಾದೇವಿ. ನಾವು ಮಹಾದೇವಿಯಕ್ಕನಿಗೆ ಕೆಲವರು ಶೂನ್ಯ ಸಂಪಾದನೆಗೆ ತಪ್ಪು ತಿಳ್ಕೊಂಡಿದ್ದಾರೆ. ಶೂನ್ಯ ಸಂಪಾದನೆಗಳು ತುಂಬ ಏನು ವ್ಯತ್ಯಾಸ ಮಾಡಿಲ್ಲ. ಅದರಲ್ಲೂ ಇಬ್ಬರು ಗೂಡೂರು ಸಿದ್ದವೀರಣ್ಣೊಡೆ ಅಂತಿಮ ಶೂನ್ಯ ಸಂಪಾದನೆ ಅವರು ಬಹಳ ವ್ಯತ್ಯಾಸ ಮಾಡಿಲ್ಲ. ಇದ್ದಿದ್ದ ಹಾಗೆ ವಚನಗಳನ್ನು ಕೂಡಿಸಿದ್ದಾರೆ. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಶರಣರ ಸಂಭಾಷಣೆಗಳಿಗೆ ಹತ್ತಿರ ಬರೋ ಹಾಗೆ ಅದನ್ನು ರೂಪಿಸಿದ್ದಾರೆ. ಅದರಲ್ಲಿ ಮಹಾದೇವಿ ಅಕ್ಕ ಮಹಾದೇವಿ ಅಂತ ಕರೀತಾರೆ. ಅದನ್ನು ಬಸವಣ್ಣ ಕರೆದಿದ್ದಾರೆ. ಗುರುಪಟ್ಟಿ ಹಿಡಿದು ನಿಖಿಲ ನಯನ ಬರೆದಳು ಅಕ್ಕ ಮಹಾದೇವಿ. ಶಿಖಾಚಕ್ರ ಹಿಡಿದು ಶಿವನ ಬೆರೆದಳು ಅಕ್ಕನಾಗಾಯಿ. ಅಂದರೆ ಅಕ್ಕನಾಗಾಯಿ ಅನ್ನೋ ಶಬ್ದವನ್ನು ನಾವು ಬಳಸ್ತೀವಿ. ಈ ಸಮಗ್ರ ವಚನ ಸಂಸ್ಕೃತದವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಆಮೇಲೆ ಗೊತ್ತಾಯ್ತು ವೀರಣ್ಣರಾಜರವರು ಸಂಪಾದನೆ ಮಾಡಿದಾರಲ್ಲ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇದ್ದಿದ್ರು ಕೂಡ ಕಲಬುರಗಿಯವರ ಒತ್ತಾಯಕ್ಕಾಗಿ ಕಲಬುರಗಿಯವ್ರನ್ನ ಮೆಚ್ಚೋದಕ್ಕಾಗಿ ಗೊತ್ತಿಲ್ಲ. ನಾಗಲಾಂಬಿಕೆಯ ವಚನಗಳು ಅಂತ ಬರೆದಿದ್ದಾರೆ. ಅಕ್ಕನಾಗಲಾಂಬಿಕೆಯ ವಚನಗಳು ಅಂತಲೇ ಬರೀಬೇಕು. ಅಕ್ಕನಾಗಾಯಿ, ಅಕ್ಕನಾಗಲಾಂಬಿಕೆ, ಅಕ್ಕನಾಗಮ್ಮ. ಅಕ್ಕ ಅನ್ನೋ ಪ್ರಯೋಗವೇ ಹೊರತು ತಂಗಿ ಎನ್ನುವಂಥ ಏನು ಕಲಬುರಗಿ ತಪ್ಪು ತಿಳ್ಕೊಂಡಿದ್ರು ಅದು ಸರಿಯಾದಲ್ಲ. ಅವರು ಯಾವಾಗ ತಿಳ್ಕೊಂಡಿದ್ದಾರೆ ಅಂದರೆ ಅವನು ಭೀಮಕವಿ ಅನುಜೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವರು ಅದನ್ನೇ ಭೀಮಕವಿ ಹೇಳ್ಕೊಂಡು ಅನುಜೆ 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 ಅಂತ ಬಂದ್ಬಿಟ್ರು. ಭೀಮಕವಿ ಹೇಳಿದ ಮುಖ್ಯನೋ ನನಗೆ ಬಸವಣ್ಣವ್ರು ಹೇಳಿದ ಮುಖ್ಯ. ಬಸವಣ್ಣವರು ಒಡನಾಟ ಮಾಡಿ ಅಕ್ಕನಿಗೆ ದೀಕ್ಷೆ ಇಲ್ಲ ಅಂತ ಮತ್ತೆ ಭೀಮಕವಿನೇ ಹೇಳ್ತಾನೆ ಅಕ್ಕನಿಗೆ ದೀಕ್ಷೆ ಆಗಬೇಕು, ಅಕ್ಕನಿಗೆ ದೀಕ್ಷೆ ಇದ್ದರೆ ನಾವು ದೀಕ್ಷೆ ತಗೊಳ್ಳಲ್ಲ ಅಂತ ಅವರ ಆ ಪ್ರಸಂಗ ಅವನೇ ಹೇಳಿರೋದು. ಅದನ್ನು ನಂಬಕ್ಕೆ ತಯಾರಿಲ್ಲ ಅವರು. ಅಂದರೆ ಎಂಥ ಪೂರ್ವಗ್ರಹ ಪೀಡಿಸಿರ್ತಾರೆ ವಿದ್ವಾಂಸಗಳು ಅಂತ ಕೂಡ. ಅದಕ್ಕೆ ಅಕ್ಕನಾಗಮ್ಮನ ವಚನಗಳು, ಅಕ್ಕನಾಗಮ್ಮನ ವಚನಗಳನ್ನು ಕೂಡ ಬಿಟ್ಟು ನಾಗಲಾಂಬಿಕೆ ವಚನಗಳನ್ನು ಬರೆದರೆ ಪುಣ್ಯಕ್ಕೆ ವೀರಣ್ಣರಾಜರು ಅದರ ಸಂಪಾದನೆ ಮಾಡಿ ಪ್ರಸ್ತಾವನೆ ಬರೆಯುವಾಗ ಅವರೇನು ಮಾಡಿದ್ದಾರೆ, ಅಕ್ಕನಾಗಮ್ಮ ಅನ್ನೋದು ಹೆಚ್ಚು ಜನ ಬಳಸ್ತಿದ್ದಾರೆ ಅಂತ ಬರೆದಿದ್ದಾರೆ. ಅದನ್ನು ಪ್ರಚೀರವಾಗಿ ಪ್ರಸ್ತಾವನೆ ಬರೆದಿದ್ದಾರೆ. ಅದು ಬರೋದಕ್ಕೆ ಪ್ರಯೋಜನ ಇಲ್ಲ. ನಾಗಲಾಂಬಿಕೆ ವಚನಗಳು ಅಂತ ಮಾತ್ರ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇಂಥ ಕಪೋಲ ಕಲ್ಪಿತ ಕನ್ಫ್ಯೂಷನ್ಗಳನ್ನ ಗೊಂದಲಗಳನ್ನು ಸಮಾಜದಲ್ಲಿ ವಿದ್ವಾಂಸಗಳೇ ಹಾಕಿಬಿಟ್ರೆ ಗತಿಯಲ್ಲಿ. ಆದ್ದರಿಂದ ಈ ವಚನದಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಶಿಖಾಚಕ್ರವಿಡಿದು ಶಿವನ ಬೆರೆದಳು ಅಕ್ಕನಾಗಾಯಿ. ಪಶ್ಚಿಮ ಚಕ್ರವಿಡಿದು ಪರಮನಾದಳು. ಇದು ಗಮನಿಸಬೇಕು. ಪಶ್ಚಿಮ ಚಕ್ರದಲ್ಲಿ ಸಾಧನೆಯನ್ನು ಮಾಡಿ ಪರಮನಾದಳು ಕೂಡಲ ಸಂಗನ ಮರಳುಗಳು ನೀಲಲೋಚನೆ. ಇದು ಬಹಳಷ್ಟು ದಿವಸ ಮಾತಾಜಿಯವರು ಕೂಡ ಅರ್ಥ ಆಗಿದೆ ಸಿನಿಮಾ ಮಾಡುವಾಗ ಮತ್ತು ಸಿನಿಮಾ ಮಾಡಿ ಆದಮೇಲೆ ಎಷ್ಟು ದಿವಸ ನೀಲಗಂಗಾ ಏನೋ ದೇವರಪ್ಪ ಹೇಳ್ದ, ಅವನು ಹೇಳ್ದ, ಇವನು ಹೇಳ್ದ ತಗೊಂಡ ಬೇಕಾಗಿಲ್ಲ. ಆಲೋಚನೆ ಎನ್ನುವುದು ಬೇರೆ ಬೇರೆ ಸಂದರ್ಭಗಳಲ್ಲೂ ಬರುತ್ತೆ. ಸುಮಾರು 3-4 ವಚನಗಳಲ್ಲಿ ನೀಲಾಲೋಚನೆ ಅಂತ ಬರುತ್ತೆ ಮತ್ತು ನೀಲಮ್ಮ ಅಂತ ಪ್ರಯೋಗ ಆಗುತ್ತೆ, ನೀಲಾಂಬಿಕೆ ಅಂತ ಪ್ರಯೋಗ ಆಗುತ್ತೆ. ಆ ಹರಿಹರ ಅಂತಕ್ಕಂಥ ಒಬ್ಬ ಅವನೇನು ಉದ್ದೇಶಪೂರ್ವಕವಾಗಿ ಮಾಡಿದ್ನೋ ಅಥವಾ ಗೊತ್ತಿದ್ದು ಮಾಡಿದ್ನೋ ಗೊತ್ತಿಲ್ಲದೆ ಮಾಡಿದ್ನೋ ದೇವರಿಗೆ ಗೊತ್ತು. ಅವನು ಇಷ್ಟಲಿಂಗ ಧಾರಿನೇ ಅಲ್ಲ. ನನ್ನ ಪ್ರಕಾರ ಇಷ್ಟಲಿಂಗ ಕಟ್ಕೊಳ್ಳೋನಲ್ಲ, ಇಷ್ಟಲಿಂಗ ಪೂಜೆ ಮಾಡೋನಲ್ಲ. ಅಂಥವನು ಹೇಳ್ತಾನೆ. ನೀಲಮ್ಮನ ಹೆಸರು ಹೇಳೋದು ಮಾಯಿದೇವಿ ಅಂತ ಹೇಳ್ತಾನೆ. ಗಂಗಾಂಬಿಕೆ ಹೆಸರು ಮಾತ್ರ ತರ್ತಾನೆ. ಭೀಮಕವಿ 8ನೇ ವಯಸ್ಸಿನ ಬಾಲಕ ಬಸವಣ್ಣನಿಗೆ
ಮನೆ ಬಿಟ್ಟು ಹೋಗುವಾಗಲೇ 4 ವರ್ಷದ ಗಂಗಾಂಬಿಕೆಗೆ ಮದುವೆ ಮಾಡಿಸ್ಬಿಡ್ತಾನೆ. ಇಂತಹ ಅಬದ್ಧಗಳನ್ನ ಇವರೇನು ಈ ಪುರೋಹಿತಶಾಹಿ ವರ್ಗದಿಂದ ಬಂದಂಥವ್ರು ಇವರಲ್ಲ. ಚಾಮರಸರು ಕೂಡ ಎಲ್ಲರೂ ಇವರು ಬ್ರಾಹ್ಮಣರೇ. ಆದರೆ ಅಲ್ಲಿ ಅವರು ಶರಣರ ಮೇಲೆ ಇದ್ದಂಥ ಭಕ್ತಿಯಿಂದ ಬರೆದ್ರು, ಅಥವಾ ರಾಮಾಯಣ ಮಹಾಭಾರತದಲ್ಲಿ ಅವ್ರನ್ನ ದೊಡ್ಡವ್ರು ಮಾಡಬೇಕು ಅಂತ ಬರೆದ್ರು, ಅಥವಾ ಕುಯುಕ್ತಿಯಿಂದ ಕುಚೋದ್ಯದಿಂದ ಸೇರಿಸಿದ್ರು, ಏನು ಹೇಳಕ್ಕಾಗ್ತಾ ಇಲ್ಲ. ಸಾಧನೆಯನ್ನು ಮಾಡಿ ಪರಮನ ಸ್ವರೂಪ ಪರಮಾತ್ಮ ಆಗುತ್ತೆ. ಅಲ್ಲಿ ಹೆಂಡತಿಯ ಬಗ್ಗೆ ಅಂದರೆ ಅವ್ರ ಹೆಂಡತಿಯ ಬಗ್ಗೆ ಕೂಡಲ ಸಂಗಮ ದೇವರ ಕೂಡಲ ಸಂಗಮ ಮರಳು ಮಗಳು ಅಂತ ಬಳಸ್ತಾರೆ. ಅಂದರೆ ಪ್ರೀತಿಯಿಂದ ಹೇಳ್ತಕ್ಕಂಥದ್ದು ಮರಳು ಮಗಳು ಆ ಥರ ಆದಪ್ಪ ಪದ್ಮನಾಭ ಚನ್ನಬಸವಣ್ಣ ಅಂತ ಹೇಳಬೇಕಾದ್ರೆ ನೀಲಮ್ಮ ತಾಯಿ ಮುಟ್ಟಿದ ಆ ಸಿದ್ಧಿ, ಸಾಧಿಸಿದ ಸಿದ್ಧಿ, ಮುಟ್ಟಿದ ಉನ್ನತ ಮಟ್ಟ ಅದು ಯಾರನ್ನೂ ಆಶ್ಚರ್ಯಪಡಿಸ್ತಕ್ಕಂಥದ್ದು. ಮುಂದಿನ ಜನಾಂಗ ಇದನ್ನು ಖಂಡಿತ ಅರ್ಥ ಮಾಡಿಕೊಡುತ್ತೆ. ಮುಂದಿನ ಸಾಧಕರು ಅಂಥವ್ರು ಬರಬೇಕು. ಮುಂದೆ ಸಾಧನೆ ಮಾಡೋರೆ ಹೋಗ್ತಾರೆ. ಯಾಕಂದರೆ ಈ ಮದುವೆ ಸಂಸಾರ ಇದೆಲ್ಲ ಮನುಷ್ಯರಿಗೆ ಈಗಾಗಲೇ ಭಾರತೀಯರಿಗೆ ಬೇಜಾರಾಗಿದೆ. ಜ್ಞಾನ ಯೋಗ ಸಿದ್ಧಿ ಆಗ್ತಾ ಇದ್ದರೆ ಅವ್ರ ಜೀವನದಲ್ಲಿ ತ್ಯಾಗ ವೈರಾಗ್ಯ ಎಲ್ಲವೂ ಬರ್ತಾ ಹೋಗುತ್ತೆ, ತನ್ನಿಂದಾನೇ ಬರ್ತಾ ಹೋಗುತ್ತೆ. ಅಂತ ಸಿದ್ಧಿಯನ್ನು 3 ಜನ ಪಡೆದಿದ್ದನ್ನು ಈ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳುತ್ತಾರೆ. ಭೃಗುಟಿಗೆ ಹಿಡಿದು ನಿಖಿಲ ನಯನನ ಬೆರೆದಳು ಅಕ್ಕ ಮಹಾದೇವಿ, ಶಿಖಾಚಕ್ರ ಹಿಡಿದು ಶಿವನ ಬೆರೆದಳು ಅಕ್ಕ ಮರಗಾಯಿ, ಪಶ್ಚಿಮ ಚಕ್ರ ಹಿಡಿದು ಹರಮನಾದಳು ಕೂಡಲ ಸಂಗನ ಮರಳು ಮಗಳು, ನೀಲ ಲೋಚನೆ ಚನ್ನಬಸವರಾಗಿ ಚನ್ನಬಸವನ ಕುರಿತು ಈ ಪ್ರಸಂಗವನ್ನು ಬಸವಣ್ಣವರು ಹೇಳ್ತಾರೆ. ಇದು ಲಿಂಗಾಯತ ಧರ್ಮದ ಇತಿಹಾಸದಲ್ಲಿ ಬಹಳ ಮುಖ್ಯವಾದಂಥ ಪ್ರಸಂಗ. ಈ ವಚನ ತಗೊಂಡೆ ಬರ್ತೀವಿ. ಅಂದರೆ ತ್ರಿಮಾತೆಯರ ವಚನ ಅಂತ ಬರುತ್ತೆ. ಗುರುಮಾತೆ, ಲಿಂಗಮಾತೆ, ಲಿಂಗಮಾತೆ ಅಂತೇಳಿ ವಚನ ಹೃದಯದಲ್ಲಿ ಈ ಅಧ್ಯಾಯ ಇದೆ. ಮತ್ತೆ ತೆಗೆದು ಓದಿ, ಯಾರು ಓದಿದ್ದೀರಾ, ಅರ್ಧಂಬರ್ಧ ಓದಿದ್ದೀರಾ, ಇದು ಸುಮ್ಮನೆ ಓದೋದು ಸರ್ ಕೈ ಬಿಟ್ಟಿದ್ದೀರಾ, ಮತ್ತೆ ಅದನ್ನು ಓದಬೇಕು, ಮನನ ಮಾಡಬೇಕು, ಅದನ್ನು ಪ್ರಸ್ತಾಪ ಮಾಡಬೇಕು. ಭಾಷಣಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರಸ್ತಾಪ ಮಾಡಬೇಕು, ಬರೀಬೇಕಾದ್ರೆ